ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಹೊಸ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಬಂದಿದ್ದೇವೆ. ನೀವು ಎಲ್ಲರೂ ಈ ಯೋಜನೆಯ ಬಗ್ಗೆ ನಿರೀಕ್ಷೆಯಿಂದ ಕಾದಿದ್ದೀರಾ ಎಂಬುದು ನಮಗೆ ತುಂಬ ತಿಳಿದಿದೆ. ಪ್ರತಿ ತಿಂಗಳು ಯಾವಾಗ ಹಣ ಬರುತ್ತದೆ, ಯಾವ ದಿನ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಗುತ್ತದೆ, ಸರ್ಕಾರದಿಂದ ಯಾವ ಹೊಸ ಪ್ರಕಟಣೆ ಬರುತ್ತದೆ ಎಂಬುದರ ಬಗ್ಗೆ ಸಾವಿರಾರು ಮಹಿಳೆಯರು ಪ್ರತಿದಿನವೂ ಕೂಡ ಪ್ರಶ್ನಿಸುತ್ತಿದ್ದಾರೆ. ಅದಕ್ಕೆ ಇವತ್ತು ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಹೇಳುತ್ತೇವೆ ನೋಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಅಂದರೆ ಮಹಿಳೆಯರಿಗೆ ಸರ್ಕಾರ ಕೊಟ್ಟಿರುವ ದೊಡ್ಡ ಸಹಾಯ. ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ. ಈ ಹಣ ಸಣ್ಣದಾದರೂ ಕೂಡ ಮನೆಯಲ್ಲಿ ಖರ್ಚುಗಳಲ್ಲಿ ದೊಡ್ಡ ಸಹಾಯ ಮಾಡುತ್ತದೆ. ಕೆಲವರು ಇದರಿಂದ ಮಕ್ಕಳ ಶಾಲಾ ಪುಸ್ತಕ, ಬಟ್ಟೆ, ಅಡುಗೆ ಸಾಮಾನುಗಳನ್ನು ಖರೀದಿಸುತ್ತಾರೆ. ಇನ್ನು ಕೆಲವರು ವೈದ್ಯಕೀಯ ಚಿಕಿತ್ಸೆ, ಬಾಕಿ ತೆರವು ಅಥವಾ ಹಬ್ಬದ ಸಿದ್ಧತೆಗಳಿಗೆ ಈ ಹಣವನ್ನು ಬಳಸುತ್ತಾರೆ. ಹೀಗಾಗಿ ಪ್ರತಿ ರೂಪಾಯಿ ಕೂಡ ತುಂಬ ಅಮೂಲ್ಯವಾಗಿದೆ. ಈ ಬಾರಿ ಸ್ನೇಹಿತರೆ, ಸರ್ಕಾರದಿಂದ ಬಂದಿರುವ ಸುದ್ದಿಯ ಪ್ರಕಾರ 26 ಆಗಸ್ಟ್ರಂದು ಹಣ ಬಿಡುಗಡೆ ಮಾಡಲಾಗುತ್ತದೆ. ಅಂದರೆ ಆ ದಿನವೇ ಎಲ್ಲ ಮಹಿಳೆಯರಿಗೆ ಹಣ ಕಳುಹಿಸುವ ಕ್ರಮ ಆರಂಭವಾಗುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ವಿಷಯ ಇದೆ. ನೀವು 26ರಂದು ಖಾತೆ ನೋಡಿದರೆ ತಕ್ಷಣವೇ ಹಣ ಕಾಣಿಸದಿರಬಹುದು. ಕಾರಣ ಸರ್ಕಾರ ಬಿಡುಗಡೆ ಮಾಡಿದರೂ ಬ್ಯಾಂಕ್ ಪ್ರಕ್ರಿಯೆಗೆ ಕನಿಷ್ಠ 2 ರಿಂದ 4 ದಿನ ಹಿಡಿಯುತ್ತದೆ. ಹೀಗಾಗಿ ಕೆಲವರಿಗೆ 27ರಂದು ಬರುತ್ತದೆ, ಕೆಲವರಿಗೆ 28 ಅಥವಾ ಕೆಲವರಿಗೆ 29ರಂದು ಬರುತ್ತದೆ, ಇನ್ನು ಕೆಲವರಿಗೆ 30ರಂದು ಬರುತ್ತದೆ. ಆದ್ದರಿಂದ ಚಿಂತೆ ಬೇಡ, ಎಲ್ಲರಿಗೂ ಕೂಡ ಹಣ ಖಂಡಿತವಾಗಿಯೂ ತಲುಪುವುದು ಖಚಿತ. ಸ್ನೇಹಿತರೆ, ಪ್ರತಿ ಬಾರಿಯೂ ಕೂಡ ಕೆಲವು ತಾಂತ್ರಿಕ ತೊಂದರೆಗಳು ಬರುತ್ತವೆ. ಉದಾಹರಣೆಗೆ ಆಧಾರ್ ಸಂಖ್ಯೆಯಲ್ಲಿ ತಪ್ಪು ಇದ್ದರೆ, ಬ್ಯಾಂಕ್ ಖಾತೆ ನಿಷ್ಠೆಯಾಗಿದ್ದರೆ ಅಥವಾ IFSC ಕೋಡ್ ತಪ್ಪಾಗಿ ನಮೂದಿಸಿದರೆ ಹಣ ತಡವಾಗಬಹುದು. ಕೆಲವರು ಹಳೆಯ ಖಾತೆ ಮುಚ್ಚಿದ್ದಾರೆ, ಆದರೆ ಹೊಸ ಖಾತೆ ಲಿಂಕ್ ಮಾಡಿಲ್ಲ. ಇಂತಹ ಸಮಸ್ಯೆಗಳಿರುವವರು ತಮ್ಮ ಬ್ಯಾಂಕ್ಗೆ ಹೋಗಿ ಸರಿಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಹಣ ತಲುಪಲು ಹೆಚ್ಚಿನ ಸಮಯ ಹಿಡಿಯಬಹುದು. ಇನ್ನು ಕೆಲವರು ಕಾಮೆಂಟ್ನಲ್ಲಿ ಕೇಳುತ್ತಾರೆ, ನನ್ನ ಅಕ್ಕನಿಗೆ ಹಣ ಬಂತು, ಆದರೆ ನನಗೆ ಇನ್ನೂ ಬರದೇಕೆ ಅಂತ. ಇದಕ್ಕೆ ಕಾರಣವೇನೆಂದರೆ ಪ್ರಕ್ರಿಯೆ ಜಿಲ್ಲೆಯಲ್ಲಿ ನಡೆಯುತ್ತದೆ. ಪ್ರತಿ ಜಿಲ್ಲೆಯಲ್ಲೂ ಹಂತವಾಗಿ ನಡೆಯುವುದರಿಂದ ಕೆಲವು ಜಿಲ್ಲೆಗಳಲ್ಲಿ ಮೊದಲು ಕ್ರೆಡಿಟ್ ಆಗುತ್ತದೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ತಡವಾಗಿ ಬರಬಹುದು. ಹಾಗಾಗಿ ಇದು ಸಹಜ ಕೂಡ. ಹೀಗಾಗಿ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈಗ ಒಂದು ಮುಖ್ಯ ವಿಷಯ ಹೇಳ್ತೀನಿ. ನೀವು ಪ್ರತಿದಿನ ಬ್ಯಾಂಕ್ಗೆ ಹೋಗಿ ಸಾಲಿನಲ್ಲಿ ನಿಂತು ಚೆಕ್ ಮಾಡಬೇಕಾಗಿಲ್ಲ. ಮೊಬೈಲ್ನಲ್ಲಿ ಸಂದೇಶ ಬರುತ್ತದೆ. ಪಾಸ್ಬುಕ್ ಎಂಟ್ರಿ ಮಾಡಿದರೆ ಕೂಡ ಹಣ ಬಂದಿದೆ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತದೆ. ಇನ್ನು UPI ಆ್ಯಪ್ ಮೂಲಕ ಸಹ ಬ್ಯಾಲೆನ್ಸನ್ನು ನೀವು ನೋಡಿ ಹಣ ಬಂದಿದೆಯಾ ಇಲ್ವಾ ಎಂದು ತಿಳಿದುಕೊಳ್ಳಬಹುದು. ಹೀಗಾಗಿ ಸುಲಭವಾಗಿ ಮನೆಯಿಂದಲೇ ತಿಳಿದುಕೊಳ್ಳಬಹುದು. ಹಣ ಬಂದ ಮೇಲೆ ಸ್ನೇಹಿತರೆ, ಅದನ್ನು ಜಾಣ್ಮೆಯಿಂದ ಬಳಸಿ. ಪ್ರತಿ ರೂಪಾಯಿ ಸರಿಯಾಗಿ ಉಪಯೋಗಿಸಿದರೆ ಮನೆಗೆ ದೊಡ್ಡ ಸಹಾಯ ಆಗುತ್ತದೆ. ಅನಗತ್ಯ ಖರ್ಚು ಮಾಡಿದರೆ ಹಣ ತೀರವಾಗಿ ಖಾಲಿಯಾಗುತ್ತದೆ. ಆದ್ದರಿಂದ ಮನೆಯ ಅಗತ್ಯವಿರುವ ಖರ್ಚುಗಳಿಗಷ್ಟೇ ಬಳಸಿ. ಮಕ್ಕಳ ವಿದ್ಯಾಭ್ಯಾಸ, ಮನೆಯ ಅಡಿಗೆ, ಆರೋಗ್ಯ, ಹಬ್ಬದ ಸಮಯದಲ್ಲಿ ಬೇಕಾಗುವ ಸಾಮಾನು ಇವುಗಳಿಗೆ ಬಳಸಿದರೆ ಹಣದ ಬೆಲೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ಯೋಜನೆ ಬಡ ಮಹಿಳೆಯರ ಜೀವನದಲ್ಲಿ ಬೆಳಕಿನಂತಾಗಿದೆ. ಪ್ರತಿ ತಿಂಗಳು ಬರುತ್ತಿರುವ ಹಣದಿಂದ ಮನೆಗಳಲ್ಲಿ ಸ್ವಲ್ಪ ನೆಮ್ಮದಿ ಬಂದಿದೆ. ಕೆಲವರು ತಮ್ಮ ಸಣ್ಣ ವ್ಯವಹಾರಕ್ಕೂ ಕೂಡ ಈ ಹಣವನ್ನು ಬಳಸುತ್ತಿದ್ದಾರೆ. ತರಕಾರಿ ಮಾರುವವರು, ಹಾಲು ಮಾರುವವರು, ಅಂಗಡಿ ನಡೆಸುವವರು ಇವರೆಲ್ಲರೂ ಕೂಡ ಈ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಿದರೆ ಆದಾಯ ಹೆಚ್ಚಿಸಿಕೊಳ್ಳಬಹುದು. ಇನ್ನೂ ಒಂದು ವಿಷಯ ಸ್ನೇಹಿತರೆ, ಕೆಲವರು ತಪ್ಪು ಮಾಹಿತಿಗಾಗಿ ಒಳಗಾಗುತ್ತಿದ್ದಾರೆ. ಇವತ್ತೇ ಹಣ ಬರುತ್ತೆ ಅಥವಾ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ದಿನ ಬರೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಅದನ್ನು ನಂಬಬೇಡಿ. ಸರಿಯಾದ ಮಾಹಿತಿ ಸರ್ಕಾರದ ಪ್ರಕಟಣೆ ಮತ್ತು ಬ್ಯಾಂಕ್ ಮೂಲಕ ಮಾತ್ರ ದೊರೆಯುತ್ತದೆ. ಹೀಗಾಗಿ ನೀವು ಸುಳ್ಳು ಸುದ್ದಿಗಳಿಗಾಗಿ ಒಳಗಾಗಬೇಡಿ. ಸ್ನೇಹಿತರೆ, 26ರಂದು ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಎಂದು ಖಚಿತವಾಗಿ ಹೇಳಲಾಗಿದೆ. ಆದ್ದರಿಂದ ನಿಮ್ಮ ಖಾತೆಗೆ ಹಣ ಬರೋದು 2 ರಿಂದ 4 ದಿನ ತಡವಾಗಬಹುದು. ಹಂಗಂತ ಆತಂಕ ಪಡಬೇಡಿ. ಇದು ಸಾಮಾನ್ಯ ಪ್ರಕ್ರಿಯೆ. ಎಲ್ಲ ಅರ್ಹ ಮಹಿಳೆಯರಿಗೂ ಕೂಡ ಹಣ ತಲುಪುವುದು ಖಚಿತವಾಗಿದೆ.
ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.